ಸಂಜೆ 4:30 ಸಮಯ. ಮಧ್ಯಾಹ್ನದ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆಗಿನ ಆನ್ಲೈನ್ ಮೀಟಿಂಗ್ ಸಕ್ಸಸ್ಫುಲ್ ಆಗಿ ಮುಗಿದಿತ್ತು. ಧೃತಿ ಪ್ರೆಸೆಂಟ್ ಮಾಡಿದ ನೈಸರ್ಗಿಕ ಹೆರಿಟೇಜ್ ಡಿಸೈನ್ಗೆ ವಿದೇಶಿ ಕ್ಲೈಂಟ್ ಸಂಪೂರ್ಣವಾಗಿ ಫಿದಾ ಆಗಿದ್ರು. ಮೀಟಿಂಗ್ ಮುಗಿದ ನಂತರ ಧೃತಿ 8ನೇ ಮಹಡಿಯ ಕೆಫೆಟೇರಿಯಾ ಬಳಿ ಬಂದು ನಿಂತು ಬಿಸಿ ಬಿಸಿ ಕಾಫಿ ಕಪ್ ಹಿಡಿದು ಕಿಟಕಿ ಹೊರಗೆ ಆಕಾಶವನ್ನು ನೋಡುತ್ತಿದ್ಲು. ಅಷ್ಟರಲ್ಲೇ ಹಿಂದೆ ಹೆಜ್ಜೆಯ ಸದ್ದು ಕೇಳಿಸಿತ್ತು. ತಿರುಗಿ ನೋಡಿದ್ರೆ ಶೌರ್ಯ ತನ್ನ ಶರ್ಟ್ನ ಸ್ಲೀವ್ಸ್ ಮಡಚಿಕೊಂಡು ಕೈಯಲ್ಲಿ ಬ್ಲ್ಯಾಕ್ ಕಾಫಿ ಕಪ್ ಹಿಡಿದು ಬಂದು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಇವತ್ತಿನ ಆ ಜಯದ ಖುಷಿಯ ಜೊತೆಗೆ ಧೃತಿಯನ್ನು ನೋಡುವ ಆ ಹೊಸ ಪ್ರೀತಿಯ ಆಳವಿತ್ತು. ಮೀಟಿಂಗ್ ತುಂಬ ಚೆನ್ನಾಗಿ ಆಯಿತು. ಧೃತಿ ಕ್ಲೈಂಟ್ಸ್ ನಿನ್ನ ಡಿಸೈನ್ ಅನ್ನು ತುಂಬ ಮೆಚ್ಚಿಕೊಂಡಿದ್ದಾರೆ ಎಂದ ಶೌರ್ಯ ಅತ್ಯಂತ ಸೌಮ್ಯ ಧ್ವನಿಯಲ್ಲಿ. ಧೃತಿ ಭವ್ಯ ಹೇಳಿದ್ದ ಎಚ್ಚರಿಕೆಯ ಮಾತುಗಳನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ತನ್ನ ಮುಖದಲ್ಲಿದ್ದ ನಗುವನ್ನು ಹತೋಟಿಯಲ್ಲಿಟ್ಟುಕೊಂಡಳು. ಅವಳು 2 ಹೆಜ್ಜೆ ಹಿಂದಕ್ಕೆ ಸರಿದು ಅತ್ಯಂತ ವೃತ್ತಿಪರವಾಗಿ ತಲೆ ಇಳಿಸಿ ಹೇಳಿದಳು, ಧನ್ಯವಾದಗಳು ಶೌರ್ಯ ಸರ್, ಪ್ರಾಜೆಕ್ಟ್ ಫೈಲ್ಸ್ ಬ್ಯಾಕಪ್ ಕೊಟ್ಟು ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಾನು ನನ್ನ ಕೆಲಸ ಮುಗಿಸಿ ಮನೆಗೆ ಹೊರಡ್ತೀನಿ ಎಂದಳು ತಣ್ಣಗಿನ ಧ್ವನಿಯಲ್ಲಿ. ಶೌರ್ಯ ಅವಳ ಈ ಅನಿರೀಕ್ಷಿತ ಅಂತರವನ್ನು ಗಮನಿಸಿದ. ಬೆಳಗ್ಗೆ ತನ್ನ ಮೇಲೆ ಕಣ್ಣೀರಿಂದ ಕೃತಜ್ಞತೆ ತೋರಿಸಿದ್ದ ಹುಡುಗಿ ಈಗ ಮತ್ತೆ ತನ್ನಿಂದ ದೂರ ಸರಿಯುತ್ತಿರುವುದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅವನ ಎದೆಯೊಳಗೆ ಸಣ್ಣದೊಂದು ವಿರಹದ ನೋವು ಮೂಡಿದರೂ ಅವನು ಅವಳಿಗೆ ತೊಂದರೆ ಕೊಡಲು ಇಷ್ಟಪಡಲಿಲ್ಲ. ಸರಿ ಧೃತಿ, ಹುಷಾರಾಗಿ ಹೋಗು ಎಂದ ಶೌರ್ಯ. ಧೃತಿ ತನ್ನ ಬ್ಯಾಗ್ ಎತ್ತಿಕೊಂಡು ಹೊರ ನಡೆದಳು. ಶೌರ್ಯ ಕಾಫಿ ಕಪ್ ಸಿಪ್ ಮಾಡುತ್ತಾ ಅವಳು ದೂರ ಹೋಗುವುದನ್ನೇ ನೋಡುತ್ತಿದ್ದ. ಅಹಂಕಾರ ಸಂಪೂರ್ಣವಾಗಿ ಕರಗಿದ್ದರೂ ಇಬ್ಬರ ಮನಸ್ಸಿನ ನಡುವೆ ಬಡತನ ಶ್ರೀಮಂತಿಕೆಯ ಆ ಸೂಕ್ಷ್ಮ ಗೆರೆ ಇನ್ನೂ ಜೀವಂತವಾಗಿತ್ತು. ನೆರಳಿನಂತೆ ಕಾಡಿದೆ ಇಂದು ಗೆಳತಿಯ ಅಕ್ಕರಿಯ ಎಚ್ಚರಿಕೆಯ ಮಾತು. ಅಹಂಕಾರದ ಶ್ರೀಮಂತಿಕೆಯ ನಡುವೆ ಕರಗಿ ಹೋಗದಿರಲಿ ಸ್ವಾಭಿಮಾನದ ಜ್ಯೋತಿ. ಕಣ್ಣೋಟದಲ್ಲಿ ಅಡಗಿದೆ ಪ್ರೀತಿ, ಮನದಲ್ಲಿ ಜಾಗೃತವಾಗಿದೆ ಸಣ್ಣ ಭೀತಿ. ಅಂತರಂಗದ ಗೆರೆಯ ನಡುವೆಯೂ ಇಂದು ಮಿಡಿಯುತ್ತಿದೆ ಒಲವಿನ ಹೊಸ ಪ್ರೀತಿ. ಕಾಲ ಯಾರ ಹಾರೈಕೆಗೂ ಕಾಯದೆ ನಿರಂತರವಾಗಿ ಹರಿಯುತ್ತಿತ್ತು. ಧೃತಿ ವರ್ಧನ್ ಇಂಟರ್ನ್ಯಾಷನಲ್ ಕಂಪನಿಗೆ ಸಾಧಾರಣ ಇಂಟರ್ನ್ ಆಗಿ ಕಾಲಿಟ್ಟು ತಪಸ್ಸಿನಂತೆ ಕೆಲಸ ಮಾಡಲು ಶುರು ಮಾಡಿ ಇಂದಿಗೆ ಸರಿಯಾಗಿ 1 ತಿಂಗಳು ಪೂರೈಸಿತ್ತು. ಈ 30 ದಿನಗಳಲ್ಲಿ 50ನೇ ಮಹಡಿಯ ಕಾರಿಡಾರ್ನಲ್ಲಿ 8ನೇ ಮಹಡಿಯ ಡಿಸೈನಿಂಗ್ ವಿಭಾಗದಲ್ಲಿ ಎಷ್ಟೋ ಘಟನೆಗಳು ನಡೆದು ಹೋಗಿದ್ದವು. ಶೌರ್ಯನ ಭೀಕರವಾದ ಅಹಂಕಾರ, ಕೋಪ, ಬಿಡದಿಯ ಆ ಕಾಡಿನ ಘಟನೆಗಳು, ಧೋಮ್ ಎಂದು ಸುರಿದ ಮಳೆಯ ಆ ಒದ್ದೆ ಸ್ಪರ್ಶ, ಕಾವ್ಯಾಳ ಕರಾಳ ಕುತಂತ್ರ ಎಲ್ಲವನ್ನೂ ದಾಟಿ ಬಂದಿದ್ದ ಋತುಗೆ ಈಗ ಆಫೀಸ್ ಎಂದರೆ ಬರೀ ಕೆಲಸದ ಜಾಗವಾಗಿರಲಿಲ್ಲ, ಬದಲಿಗೆ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಕಾರ್ಯಸ್ಥಾನವಾಗಿತ್ತು. ಅಷ್ಟೇ ಅಲ್ಲ, ಈ 1 ತಿಂಗಳ ಅವಧಿಯಲ್ಲಿ 8ನೇ ಮಹಡಿಯ ಆ ಸಣ್ಣ ಕಾರಿಡಾರ್ನಲ್ಲಿ ಒಂದು ಪವಿತ್ರವಾದ ಸ್ನೇಹ ಸುಂದರ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಧೃತಿ, ಭವ್ಯ ಮತ್ತು ಸಂತು ಈ ಮೂವರ ಕೆಮಿಸ್ಟ್ರಿ ಇಡೀ ಆಫೀಸ್ಗೆ ಜನಪ್ರಿಯವಾಗಿತ್ತು. ಪ್ರತಿದಿನ ಬೆಳಗ್ಗೆ ಸಂತು ತನ್ನ ಸನ್ ಗ್ಲಾಸ್ ಏರಿಸಿಕೊಂಡು ಬಿಸಿ ಬಿಸಿ ಚಹಾ ಕಪ್ ಮತ್ತು ಮಸಾಲೆ ದೋಸೆಯೊಂದಿಗೆ ಧೃತಿಯ ಡೆಸ್ಕ್ ಮುಂದೆ ಹಾಜರಾಗ್ತಿದ್ದ. ಭವ್ಯ ತನ್ನ ಅಕ್ಕನಂತಹ ಪ್ರೀತಿಯಿಂದ ಧೃತಿಯ ಕೆಲಸದಲ್ಲಿ ಮಾರ್ಗದರ್ಶನ ನೀಡುತ್ತಿದ್ಲು. ಮೂವರು ಸೇರಿ ಮಧ್ಯಾಹ್ನ ಜೊತೆಯಾಗಿ ಕುಳಿತು ತಂದಿದ್ದ ಬಾಗಿನ ಡಬ್ಬಿಗಳನ್ನು ಹಂಚಿಕೊಂಡು ಊಟ ಮಾಡುವುದು, ಶೌರ್ಯನ ಆ ಹಳೆಯ ಹಿಟ್ಲರ್ ದಿನಗಳನ್ನು ನೆನಪಿಸಿಕೊಂಡು ಸಂತು ಕಾಮಿಡಿ ಮಾಡುವುದು, ಅದಕ್ಕೆ ಧೃತಿ ಭವ್ಯ ಜೋರಾಗಿ ನಗುವುದು. ಆಫೀಸ್ನ ಪ್ರತಿಯೊಂದು ದಿನವೂ ಒಂದು ಹಬ್ಬದಂತೆ ಕಳೆಯುತ್ತಿತ್ತು. ಬೆಂಗಳೂರು ನಗರದ ಮೇಲೆ ಆಗಸ್ಟ್ ತಿಂಗಳ ಸಂಪಾದ ಗಾಳಿ ಬೀಸುತ್ತಿತ್ತು. ಹೆರಿಟೇಜ್ ರಿಸಾರ್ಟ್ ಪ್ರಾಜೆಕ್ಟ್ನ ಅಂತಿಮ ಲಾಂಚ್ಗೆ ಇನ್ನು ಕೇವಲ ಒಂದೇ 1 ವಾರ ಬಾಕಿ ಇತ್ತು. ಇಡೀ ವರ್ಧನ್ ಗ್ರೂಪ್ನಲ್ಲಿ ಯುದ್ಧದ ವಾತಾವರಣವಿತ್ತು. ಕಂಪನಿಯ 50ನೇ ಮಹಡಿಯಿಂದ ಹಿಡಿದು 8ನೇ ಮಹಡಿಯವರೆಗೂ ಪ್ರತಿಯೊಬ್ಬ ಉದ್ಯೋಗಿಯೂ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಬಿಡದಿ ಸೈಟ್ನಲ್ಲಿ ರಿಸಾರ್ಟ್ನ 90% ಕೆಲಸ ಮುಗಿದು ನೈಸರ್ಗಿಕ ವುಡನ್ ಕಾನ್ಸೆಪ್ಟ್ಗಳ ಕಟ್ಟಡಗಳು ಕಾಡಿನ ನಡುವೆ ಸ್ವರ್ಗದಂತೆ ಕಂಗೊಳಿಸುತ್ತಿದ್ವು. ಕೇವಲ ಅಂತಿಮ ಇಂಟೀರಿಯರ್ ಲೈಟಿಂಗ್ ಮತ್ತು ಗ್ರ್ಯಾಂಡ್ ಲಾಂಚ್ ಈವೆಂಟ್ಗೆ ತಯಾರಾಗ್ತಿತ್ತು. ಈ ಕೊನೆಯ ವಾರದಲ್ಲಿ ಧೃತಿ ಮತ್ತು ಶೌರ್ಯನ ನಡುವಿನ ಸಂಬಂಧದಲ್ಲಿ ವಿಚಿತ್ರವಾದ, ವರ್ಣಿಸಲಾಗದ ಒಂದು ಸುಂದರವಾದ ಬದಲಾವಣೆ ಮೂಡಿತ್ತು. ಭವ್ಯ ಕೊಟ್ಟಿದ್ದ ಆ ಬಡತನದ ಶ್ರೀಮಂತಿಕೆಯ ಎಚ್ಚರಿಕೆ ಮಾತು ಧೃತಿಯ ಮನಸ್ಸಿನಲ್ಲಿದ್ದರು. ಶೌರ್ಯ ತಾನೇ ಖುದ್ದಾಗಿ ಬದಲಾಗಿದ್ದ ರೀತಿ ಅವಳನ್ನು ಒಳಗೊಳಗೆ ಕರಗಿಸ್ತಿತ್ತು. ಶೌರ್ಯ ಈಗ ಹಳೆಯ ಹಿಟ್ಲರ್ ಆಗಿರಲಿಲ್ಲ. ಅವನು ಧೃತಿಯ ಹತ್ತಿರ ಬಂದಾಗಲೆಲ್ಲ ಅವನ ಧ್ವನಿಯಲ್ಲಿ, ಗಡುಸಿನ ಜಾಗದಲ್ಲಿ ನವೀರವಾದ ಸೌಮ್ಯತೆ ಇರ್ತಿತ್ತು. ಅವನು ಅಫಿಷಿಯಲ್ ಕನ್ಸಲ್ಟೇಷನ್ ನೆಪದಲ್ಲಿ ದಿನಕ್ಕೆ 10 ಬಾರಿ 8ನೇ ಮಹಡಿಗೆ ಇಳಿದು ಬರುತ್ತಿದ್ದ. ಧೃತಿ ಕೆಲಸದಲ್ಲಿ ಮುಳುಗಿದ್ದಾಗ ಅವನು ದೂರದಿಂದಲೇ ಅವಳ ಆ ಮುಗ್ಧ ಮುಖವನ್ನು, ಅವಳ ಕೆನ್ನೆಯ ಮೇಲೆ ಬೀಳುತ್ತಿದ್ದ ಕೂದಲಿನ ಎಳೆಯನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ. ಒಂದು ದಿನ ಸಂಜೆ 6 ಗಂಟೆಯ ಸಮಯ. ಆಫೀಸ್ ಸ್ಟಾಫ್ ಎಲ್ಲ ಹೊರಟು ಹೋಗಿದ್ರು.
ಧೃತಿ ತನ್ನ ಟೆಸ್ಟ್ನಲ್ಲಿ ಲಾಂಚ್ ಇವೆಂಟ್ನ ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಚೆಕ್ ಮಾಡ್ತಿದ್ಲು. ಅಷ್ಟರಲ್ಲೇ ಶೌರ್ಯ ಮೆಲ್ಲಗೆ ನಡೆದು ಬಂದು ಅವಳ ಸೀಟಿನ ಪಕ್ಕದಲ್ಲ ಚೇರ್ನಲ್ಲಿ ಕುಳಿತ. ಅವನು ತನ್ನ ಕೋಟ್ ಬಿಚ್ಚಿ ಪಕ್ಕಕ್ಕಿಟ್ಟು ಶರ್ಟ್ ಸ್ಲೀವ್ಸ್ ಮೇಲಕ್ಕೆ ಏರಿಸಿದ್ದ. ಅವನ ದೇಹದಿಂದ ಹೊರಹೊಮ್ಮುತ್ತಿದ್ದ ಆ ದುಬಾರಿ ಪರ್ಫ್ಯೂಮ್ ಸುವಾಸನೆ ಧೃತಿಯ ಶರೀರದಲ್ಲಿ ರೋಮಾಂಚನ ಉಂಟು ಮಾಡಿತ್ತು. ಧೃತಿ, ಇನ್ನು ಮನೆಗೆ ಹೋಗಿಲ್ವಾ? ಶೌರ್ಯ ಅತ್ಯಂತ ಮೃದುವಾದ ಧ್ವನಿಯಲ್ಲಿ ಕೇಳಿದ. ಧೃತಿ ತಲೆ ಎತ್ತಿ ಅವನ ಕಣ್ಣುಗಳನ್ನು ನೋಡಿದಳು. ಆ ಕಣ್ಣುಗಳಲ್ಲಿ ಇವತ್ತು ಯಾವುದೇ ಅಹಂಕಾರದ ಕವಚವಿರಲಿಲ್ಲ, ಬದಲಿಗೆ ಅಪ್ಪಟ ಅನುರಾಗದ ಆಳವಿತ್ತು. ಇಲ್ಲ ಶೌರ್ಯ ಸರ್, ಇನ್ವಿಟೇಷನ್ ಲೇಔಟ್ ಫೈನಲ್ ಮಾಡ್ತಿದ್ದೆ. ಲಾಂಚ್ಗೆ ಇನ್ನೂ ಒಂದೇ ವಾರ ಇದೆ ಅಲ್ವಾ, ಸಣ್ಣ ಮಿಸ್ಟೇಕ್ ಕೂಡ ಆಗಬಾರ್ದು ಎಂದಳು ಧೃತಿ. ತನ್ನ ಹೃದಯದ ವೇಗದ ಬಡಿತವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಯತ್ನಿಸುತ್ತಿದ್ದ. ಶೌರ್ಯ ನಿಧಾನವಾಗಿ ತನ್ನ ಬಲಗೈಯನ್ನು ಚಾಚಿ ಟೇಬಲ್ ಮೇಲಿದ್ದ ಧೃತಿಯ ಬೆರಳುಗಳ ಮೇಲೆ ತನ್ನ ಕೈಯಿಟ್ಟನು. ಅವನ ಆ ಬಿಸಿಯಾದ ದೃಢವಾದ ಸ್ಪರ್ಶ ಧೃತಿಯ ಚರ್ಮಕ್ಕೆ ತಾಗಿದ ತಕ್ಷಣ ಧೃತಿಯ ಶರೀರದಲ್ಲಿ ಸಣ್ಣದೊಂದು ವಿದ್ಯುತ್ ಸಂಚಾರವಾಗಿತ್ತು. ಅವಳು ತಟ್ಟನೆ ತನ್ನ ಉಸಿರನ್ನು ಬಿಗಿ ಹಿಡಿದುಕೊಂಡು, ಆದರೆ ಈ ಬಾರಿ ಅವಳು ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲಿಲ್ಲ. ಭವ್ಯಾಳ ಎಚ್ಚರಿಕೆ, ಮನಸ್ಸಿನ ಭೀತಿ ಎಲ್ಲವೂ ಆ ಒಲವಿನ ಕಾವಿನಲ್ಲಿ ಕರಗಿ ಹೋದಂತಿತ್ತು. ಧೃತಿ ಶೌರ್ಯನ ಹತ್ತಿರ ಇನ್ನೊಂದು ಹೆಜ್ಜೆ ಹತ್ತಿರವಾಗಿದ್ದಳು. ಧೃತಿ ಶೌರ್ಯ ಅವಳ ಕಣ್ಣುಗಳನ್ನೇ ದಿಟ್ಟಿಸಿಪಿಸಿಕೊಟ್ಟಿದ್ದ. ಈ ಪ್ರಾಜೆಕ್ಟ್ ಲಾಂಚ್ ಆದಮೇಲೆ, ಈ 1 ತಿಂಗಳ ನನ್ನ ಶಿಕ್ಷೆ ಮುಗಿದ ಮೇಲೆ ನೀನು ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ನಿನ್ನ ಈ ಸ್ವಾಭಿಮಾನಿ ಕಣ್ಣುಗಳನ್ನು ನೋಡದೆ ನನಗೆ 1 ದಿನವೂ ಇರೋಕೆ ಆಗಲ್ಲ ಅನ್ನೋದು ನಿನಗೆ ಅರ್ಥವಾಗ್ತಿದೆಯಾ? ಧೃತಿ ಅವನ ಕಣ್ಣುಗಳಲ್ಲಿನ ಆ ನಿಷ್ಕಪಟ ಪ್ರೀತಿಯನ್ನು ಕಂಡಳು. ಅವಳ ತುಟಿ ಅಂಚಿನಲ್ಲಿ ಒಂದು ಸಣ್ಣ ಸುಂದರವಾದ ಮುಗುಳ್ನಗು ಮೂಡಿತ್ತು. ಪ್ರಾಜೆಕ್ಟ್ ಮುಗಿಯಲಿ ಶೌರ್ಯ ಸರ್, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಂದಳು ಸೌಮ್ಯವಾಗಿ. ಇಬ್ಬರ ಕಣ್ಣುಗಳು ಆ ಶಾಂತ ಆಫೀಸ್ನ ಮಂದ ಬೆಳಕಿನಲ್ಲಿ ಒದ್ದಾಗಿದ್ದವು. ಶೌರ್ಯನ ಅಹಂಕಾರದ ಮಹಲ್ ಧೃತಿಯ ಪವಿತ್ರ ಪ್ರೀತಿಯ ಮುಂದೆ ಸಂಪೂರ್ಣವಾಗಿ ನಮಸ್ಕರಿಸಿತ್ತು. ಇತ್ತ ವರ್ಧನ್ ಮ್ಯಾನ್ಷನ್ನಲ್ಲಿ ವಾತಾವರಣ ತೀರಾ ಕಲುಷಿತವಾಗಿತ್ತು. ಆಫೀಸ್ನಲ್ಲಿ ತನ್ನ ಕುತಂತ್ರ ಬಯಲಾಗಿ ಇಡೀ ಆಫೀಸ್ ಇದ್ದರೂ ಶೌರ್ಯ ತನ್ನನ್ನು ಗದರಿ ಹೊರಹಾಕಿದ್ದನ್ನು ಕಾವ್ಯಗೆ ಸಹಿಸಿಕೊಳ್ಳಲು ಆಗ್ತಿರಲಿಲ್ಲ. ವಿದೇಶದಿಂದ ಬಂದಿದ್ದ ಆ ಅತಿಯಾದ ಅಹಂಕಾರ ಮತ್ತು ಲಂಡನ್ನ ಸ್ವಚ್ಛಂದ ಬದುಕು ಅವಳ ತಲೆಯನ್ನು ಕೆಡಿಸಿಬಿಟ್ಟಿತ್ತು. ಕಾವ್ಯ ಮನೆಗೆ ಬಂದಿದ್ದರಿಂದ ತನ್ನ ಅಜ್ಜಿ ಇಂದ್ರಾದೇವಿಯವರ ಜೊತೆ ಮಾತುಕತೆ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ಲು. ಅಜ್ಜಿ ಡೈನಿಂಗ್ ಟೇಬಲ್ ಮೇಲೆ ಬಳಿ ಬಂದರೆ ಅವಳು ತಟ್ಟನೆ ಎದ್ದು ತನ್ನ ರೂಮ್ಗೆ ಹೊರಟು ಹೋಗ್ತಿದ್ಲು. ಆ ಅಜ್ಜಿ ಬರೀ ಆ ಬಡ ಹುಡುಗಿ ಧೃತಿಯನ್ನೇ ಹೊಗಳ್ತಾರೆ, ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಎಂದು ಕಿರುಚಾಡುತ್ತಿದ್ಲು. ಅಷ್ಟೇ ಅಲ್ಲ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅಣ್ಣ ಶೌರ್ಯನ ಮೇಲೂ ಕಾವ್ಯ ತೀವ್ರ ಕೋಪಗೊಂಡಿದ್ಲು. ಶೌರ್ಯ ರೂಮ್ಗೆ ಬಂದು ಸಮಾಧಾನ ಮಾಡಲು ಹೋದರೆ, ಹೋಗು ಶೌರ್ಯ, ನೀನು ನಿನ್ನ ತಂಗಿಗಿಂತ ಆ ಆಫೀಸ್ ಇಂಟರ್ನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ, ಇನ್ಮೇಲೆ ನನ್ನ ಜೊತೆ ಮಾತಾಡಬೇಡ ಎಂದು ಬಾಗಿಲು ಮುಚ್ಚಿಕೊಳ್ಳುತ್ತಿದ್ಲು. ಶೌರ್ಯ ಕೂಡ ಈ ಬಾರಿ ತಂಗಿಯ ಮುದ್ದಿಗೆ ಸೋಲಿಲ್ಲ. ತಂಗಿ ಮಾಡಿದ್ದು ಸಂಪೂರ್ಣ ಅನ್ಯಾಯ ಮತ್ತು ಅಪರಾಧ ಎಂಬುದು ಅವನಿಗೆ ತಿಳಿದಿತ್ತು. ತಂಗಿಗೆ ಅತಿಯಾದ ಮುದ್ದು ಕೊಟ್ಟು ಅವಳನ್ನು ಹಾಳು ಮಾಡಿದ್ದು ಸಾಕು, ಅವಳಿಗೆ ತಪ್ಪು ಒಪ್ಪುಗಳ ಅರಿವಾಗಬೇಕು, ತನಗೆ ತಾನೇ ಬುದ್ಧಿ ಬರಲಿ ಎಂದು ಶೌರ್ಯ ಕೂಡ ಅವಳ ಜೊತೆ ಮಾತನಾಡಲು ಹೋಗದೆ ಮೌನ ತಳೆದಿದ್ದ. ಮನೆಯಲ್ಲಿದ್ದ ಆ ಬಿಗುವಿನ ವಾತಾವರಣ, ಅಜ್ಜಿಯ ಎಚ್ಚರಿಕೆ ಮತ್ತು ಅಣ್ಣನ ಮೌನ ಕಾವ್ಯಳನ್ನು ಮತ್ತಷ್ಟು ದಾರಿ ತಪ್ಪಿಸುವಂತೆ ಮಾಡ್ತಿತ್ತು. ತನ್ನ ಮನೆಯವರ ಮೇಲಿದ್ದ ಕೋಪ ಮತ್ತು ಆಫೀಸ್ನಲ್ಲಿ ಆದ ಅವಮಾನವನ್ನು ಮರೆಯಲು ಕಾವ್ಯ ತಪ್ಪು ಹಾದಿ ತುಳಿದಿದ್ದಳು. ಅವಳು ಲಂಡನ್ನಿಂದ ಬಂದಿದ್ದ ತನ್ನ ಹಳೆಯ ಪಾರ್ಟಿ ಫ್ರೆಂಡ್ಸ್ ಜೊತೆ ಪ್ರತಿದಿನ ಸಂಜೆ ಬೆಂಗಳೂರಿನ ದುಬಾರಿ ಪಬ್ಗಳಿಗೆ ಹೋಗಲು ಶುರು ಮಾಡಿದ್ಲು. ತನ್ನ ಆಟಿಟ್ಯೂಡ್ ತೋರಿಸಲು ಎಣ್ಣೆ ಹೊಡೆದು ಮೈಮರೆತು ಪಾರ್ಟಿ ಮಾಡುವುದು ಅವಳ ದಿನಚರಿಯಾಗಿತ್ತು. ಅಂದು ಗುರುವಾರ ರಾತ್ರಿ 9:30 ಸಮಯ ಪ್ರಸಿದ್ಧ ಪಬ್ ಒಂದರಲ್ಲಿ ಕಾವ್ಯ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಅಪಾರ ಪ್ರಮಾಣದ ಮದ್ಯ ಸೇವಿಸಿದ್ಲು. ಅವಳಿಗೆ ತನ್ನ ಶರೀರವನ್ನು ಹತೋಟಿಯಲ್ಲಿಡಲು ಆಗ್ತಿರ್ಲಿಲ್ಲ. ಹೈ ಹೀಲ್ಸ್ ಹಾಕಿ ನಿಲ್ಲಲು ಆಗದೆ ಮದ್ಯದ ಅವನಿನಲ್ಲಿ ತೂರಾಡ್ತಿದ್ಲು. ಅವಳ ಜೊತೆಯಲ್ಲಿದ್ದ ಆ ಸೋಕಾಲ್ಡ್ ಲಂಡನ್ ಫ್ರೆಂಡ್ಸ್ ಕಾವ್ಯಳ ಈ ಸ್ಥಿತಿಯನ್ನು ನೋಡಿ ಅವಳಿಗೆ ಸಹಾಯ ಮಾಡುವುದನ್ನು ಬಿಟ್ಟು ಅವಳನ್ನು ಪಬ್ನ ಹೊರಗಿನ ರಸ್ತೆಯ ಪಾರ್ಕಿಂಗ್ ಲಾಟ್ನಲ್ಲಿ ಬಿಟ್ಟು ತಮ್ಮ ಕಾರು ಹತ್ತಿ ಹೊರಟು ಹೋದ್ರು. ಕಾವ್ಯ ತನ್ನ ದುಬಾರಿ ಗುಸ್ಸಿ ಬ್ಯಾಗ್ ಹಿಡಿದು ಪಾದಚಾರಿ ರಸ್ತೆಯ ಸೈಡ್ನಲ್ಲಿ ಕೆಸರು ಬಿದ್ದಿದ್ದ ಜಾಗದಲ್ಲಿ ದುಪಾರೆಂದು ಬಿದ್ದು ಒದ್ದಾಡ್ತಿದ್ಲು. ಅವಳ ಬಟ್ಟೆ ಸಂಪೂರ್ಣವಾಗಿ ಕೊಳಕಾಗಿತ್ತು. ಕಣ್ಣಿನ ಮೇಕಪ್ ಕರಗಿ ಮುಖವೆಲ್ಲ ಹಾಳಾಗಿತ್ತು. ರಸ್ತೆಯಲ್ಲಿ ಹೋಗುವವರು ಅವಳನ್ನು ಕೀಳಾಗಿ ನೋಡ್ತಾ ನಗ್ತಾ ಸಾಕ್ತಿದ್ರು. ಅದೇ ದಿನ ಸಂಜೆ ಧೃತಿ ಮತ್ತು ಅವಳ ಅಮ್ಮ ಸುಮಾ ಬಸವನಗುಡಿಯ ಮುಖ್ಯ ಮಾರುಕಟ್ಟೆಯಿಂದ ದಿನಸಿ ಮತ್ತು ತರಕಾರಿ ಕೊಂಡು ಬ್ಯಾಗ್ ಹಿಡಿದುಕೊಂಡು ರಸ್ತೆಯ ಪಕ್ಕದಲ್ಲಿ ಮನೆ ಕಡೆಗೆ ನಡೆದು ಬರ್ತಿದ್ರು. ಸಂಜೆಯ ತಂಪಾದ ಗಾಳಿ ಬೀಸ್ತಿತ್ತು.
ರಸ್ತೆಯಲ್ಲಿ ಜನಸಂಚಾರ ಕೊಂಚ ಹೆಚ್ಚೇ ಇತ್ತು. ಧೃತಿ ತನ್ನ ಅಮ್ಮನ ಕೈ ಹಿಡಿದುಕೊಂಡು, ಅಮ್ಮ, ಇವತ್ತು ನೈಟ್ ಲೈಟ್ ಆಗಿ ಮುದ್ದೆ ಸಾರು ಮಾಡಿಬಿಡು, ಆಫೀಸ್ನಲ್ಲಿ ಸಖತ್ ಕೆಲಸ ಇತ್ತು ಎಂದು ನಗುತ್ತಾ ಮಾತಾಡ್ತಿದ್ಲು. ಅಷ್ಟರಲ್ಲೇ ರಸ್ತೆ ಬದಿಯಲ್ಲಿದ್ದ ಪಬ್ನ ಹೊರಗಿನ ಪಾರ್ಕಿಂಗ್ ಲಾಟ್ ಬಳಿ ಜನ ಗುಂಪು ಸೇರಿರುವುದನ್ನು ಧೃತಿ ಗಮನಿಸಿದಳು. ಅಲ್ಲಿ ಒಬ್ಳು ಹುಡುಗಿ ಕೆಸರಿನಲ್ಲಿ ಬಿದ್ದು ಕೂತಲ್ಲೇ ತೂರಾಡುತ್ತಾ ಅಳುತ್ತಿದ್ದದ್ದು ಕಂಡಿತ್ತು. ಅಯ್ಯೋ ಲಡ್ಡು, ನೋಡು, ಅಲ್ಲಿ ಯಾರೋ ಹೆಣ್ಣು ಮಗಳು ಕುಡಿದು ಬಿದ್ದಿದ್ದಾಳೆ ಅನ್ಸುತ್ತೆ, ಎದ್ದು ನಿಲ್ಲೋಕ್ಕೂ ಆಗ್ತಿಲ್ಲ ಎಂದರು ಸುಮಾ ಕಾಳಜಿಯಿಂದ. ಧೃತಿ ಆ ಗುಂಪಿನ ಹತ್ತಿರ ಹೋದಾಗ ಅವಳಿಗೆ ಭಾರಿ ಶಾಕ್ ಆದಿತ್ತು. ಅಲ್ಲಿ ಕೆಸರಿನಲ್ಲಿ ಬಿದ್ದು ಬಟ್ಟೆ ಹಾಳು ಮಾಡಿಕೊಂಡು ಕುಡಿದು ತೂರಾಡ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಸ್ವತಃ ಕಾವ್ಯವರ್ಧನ್. ಕಾವ್ಯಳ ಜೊತೆ ಬಂದಿದ್ದ ಸೋಕಾಲ್ಡ್ ಫ್ರೆಂಡ್ಸ್ ಅವಳನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಕಾವ್ಯ ಮಧ್ಯದ ಅಮಲಿನಲ್ಲಿ ಕಣ್ಣು ಸರಿಯಾಗಿ ತೆರೆಯಲಾಗದೆ ರಸ್ತೆಯ ಸೈಡ್ನಲ್ಲಿದ್ದ ಕಲ್ಲಿಗೆ ತಲೆ ಚಚ್ಚಿಕೊಳ್ಳುವ ಸ್ಥಿತಿಯಲ್ಲಿದ್ಲು. ರಸ್ತೆಯಲ್ಲಿ ನಿಂತಿದ್ದ ಕೆಲವರು ಅವಳನ್ನು ನೋಡಿ ನಗುತ್ತಾ ಫೋನ್ನಲ್ಲಿ ವಿಡಿಯೋ ತೆಗೆದುಕೊಳ್ಳಲು ಯತ್ನಿಸಿದ್ರು. ಧೃತಿ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಆಫೀಸ್ನಲ್ಲಿ ಕಾವ್ಯ ತನಗೆ ಮಾಡಿದ ಅವಮಾನಗಳು, ತನ್ನ ಫೈಲ್ಸ್ ಡಿಲೀಟ್ ಮಾಡಿ ತನ್ನ ಬದುಕನ್ನೇ ಹಾಳು ಮಾಡಲು ನೋಡಿದ ಕುತಂತ್ರ, ಎಲ್ಲವನ್ನು ಧೃತಿ ಒಂದೇ ಕ್ಷಣದಲ್ಲಿ ಮರೆತುಬಿಟ್ಟು ಅವಳಲ್ಲಿದ್ದ ಅಪ್ಪಟ ಸಂಸ್ಕಾರವಂತ ಹೆಣ್ಣಿನ ಕರುಣೆ ಜಾಗೃತವಾಯಿತು. ಧೃತಿ ತಕ್ಷಣ ಸಂತುಗೆ ಫೋನ್ ಮಾಡಿ, ಸಂತು, ನೀನು ಎಲ್ಲಿದ್ದೀಯಾ? ತಕ್ಷಣ ಆಫೀಸ್ ಕಾರು ತೆಗೆದುಕೊಂಡು ಈ ಸರ್ಕಲೇ ಬಾ, ಅರ್ಜೆಂಟ್ ಎಂದು ಕರೆ ಮಾಡಿದಳು. ನಂತರ ಧೃತಿ ಓಡಿ ಹೋಗಿ ಕೆಸರಿನಲ್ಲಿ ಬಿದ್ದ ಕಾವ್ಯಳನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ಮೇಲಕ್ಕೆ ಎತ್ತಿದ್ಲು. ಕಾವ್ಯಳ ಕೆಸರಾಗಿದ್ದ ತಲೆ ಧೃತಿಯ ಶುಭ್ರವಾದ ಚೂಡಿದಾರ್ಗೆ ತಾಗಿ ಅವಳ ಬಟ್ಟೆಯೂ ಹಾಳಾಯಿತು. ಆದರೆ ಧೃತಿಗೆ ಅದರ ಚಿಂತೆ ಇರಲಿಲ್ಲ. ಕಾವ್ಯ ಮ್ಯಾಮ್, ಎದ್ದೇಳಿ, ಕಣ್ಣು ತೆರೆಯಿರಿ. ಧೃತಿ ಅವಳ ಕೆನ್ನೆ ತಟ್ಟಿದಳು. ಕಾವ್ಯ ಅರ್ಧ ಕಣ್ಣು ತೆರೆದು ಧೃತಿಯನ್ನು ನೋಡಿದಳು. ಮಧ್ಯದ ಅಮಲಿನಲ್ಲಿ ನಡುವೆಯೂ ಅವಳಿಗೆ ತನ್ನ ಮುಂದೆ ನಿಂತಿರುವವಳು ತಾನು ಶಾಪ ಹಾಕಿದ್ದ ಅದೇ ಧೃತಿ ಹೆಗಡೆ ಎಂಬುದು ಅಸ್ಪಷ್ಟವಾಗಿ ಅರ್ಥವಾಯಿತು. ಸುಮಾ ಕೂಡ ಓಡಿ ಬಂದು ತನ್ನ ಸೆರಗಿನಿಂದ ಕಾವ್ಯಳ ಮುಖದಲ್ಲಿದ್ದ ಕೆಸರನ್ನು ಒರೆಸಿ, ಅಯ್ಯೋ ಮಗಳೇ, ಇಷ್ಟೊಂದು ಕುಡಿದಿದ್ದೀಯಾ? ಯಾವ ತಾಯಿಯ ಮಗಳೋ ನೀನು ಎಂದು ಕಾಳಜಿಯಿಂದ ಅವಳಿಗೆ ನೀರು ಕುಡಿಸಿದ್ರು. ಜನ ವಿಡಿಯೋ ಮಾಡುವುದನ್ನು ತಡೆದ ಧೃತಿ, ಪ್ಲೀಸ್ ಯಾರೂ ವಿಡಿಯೋ ಮಾಡಬೇಡಿ ಎಂದು ಜನರನ್ನು ಗದರಿಸಿ ಕಾವ್ಯಳನ್ನು ಎತ್ತಿ ನಿಲ್ಲಿಸಿದಳು. ಅಷ್ಟರಲ್ಲೇ ಸಂತು ಆಫೀಸ್ನ ಕಾರನ್ನು ತಂದು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ. ಸಂತು ಕಾರಿನಿಂದ ಇಳಿದು ಬಂದು ಕಾವ್ಯಳ ಸ್ಥಿತಿಯನ್ನು ನೋಡಿ ಆಘಾತಗೊಂಡ. ಮೈ ಗಾಡ್ ಧೃತಿ ಮೇಡಮ್, ಇವರು ನಮ್ಮ ಲೇಡಿ ಹಿಟ್ಲರ್ ಕಾವ್ಯ ಮ್ಯಾಮ್ ಅಲ್ವಾ? ಮಾತಾಡೋ ಸಮಯ ಇದೆಲ್ಲ ಸಂತು, ಮೊದಲು ಬಾಗಿಲು ತೆಗಿ. ಮಾರುಕಟ್ಟೆಯ ಬಳಿ ಕೆಸರಿನಲ್ಲಿ ಬಿದ್ದಿದ್ದ ಕಾವ್ಯಳನ್ನು ಸಂತು ತಂದಿದ್ದ ಕಾರಿನಲ್ಲಿ ಕೂರಿಸಿದ ತಕ್ಷಣ ಧೃತಿ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಕಾವ್ಯ ಮಧ್ಯದ ಅಮಲಿನಲ್ಲಿ ಸೀಟ್ ಮೇಲೆ ದಪಾರ್ ಎಂದು ಬಿದ್ದು ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ಲು. ಧೃತಿ ತಕ್ಷಣವೇ ಕಾರಿನಲ್ಲಿದ್ದ ತನ್ನ ಅಮ್ಮ ಸುಮಾ ಅವರ ಕೈ ಹಿಡಿದು, ಅಮ್ಮ, ನಿನ್ನ ಮನೆ ಹತ್ರ ಬಿಡ್ತೀವಿ, ನಾನು ಹಾಗೂ ಸಂತು ಈ ಕಾವ್ಯ ಮ್ಯಾಮ್ ಅನ್ನು ವರ್ಧನ್ ಮ್ಯಾನ್ಷನ್ಗೆ ತಲುಪಿಸಿ ಬೇಗನೆ ಮನೆಗೆ ಬರ್ತೀವಿ ಎಂದಳು. ಆದರೆ ಪಕ್ಕದಲ್ಲಿ ಕಾರು ಡ್ರೈವ್ ಮಾಡ್ತಿದ್ದ ಸಂತುಗೆ ಕಾವ್ಯಳ ಮಧ್ಯದ ದುರ್ವಾಸನೆ ತಡೆದು ತಲೆ ಕೆಟ್ಟಿತ್ತು. ಅವನು ಕನ್ನಡಿಯಲ್ಲಿ ಕಾವ್ಯಳನ್ನು ನೋಡಿ ಮುಖ ಸಿಂಡಿರಿಸಿ, ಧೃತಿ ಮೇಡಮ್, ಈ ಲೇಡಿ ಹಿಟ್ಲರ್ ರಸ್ತೆಯಲ್ಲಿ ಕುಡಿದು ಬಿದ್ದಿದ್ಲು ಅಂತ ವರ್ಧನ್ ಮ್ಯಾನ್ಷನ್ನಲ್ಲಿ ಶೌರ್ಯ ಬಾಸ್ಗೆ ನೇರವಾಗಿ ಹೇಳಿಬಿಡೋಣ. ನಿನ್ನೆ ಮೊನ್ನೆ ನಿಮ್ಮ ಪ್ರಾಜೆಕ್ಟ್ ಫೈಲ್ಸ್ ಡಿಲೀಟ್ ಮಾಡಿ ನಿಮಗೆ ನರ್ಕ ತೋರಿಸಿದ್ಲು, ಇವತ್ತು ಇವಳ ಬಣ್ಣ ಬಯಲಾಗಲಿ ಎಂದ ಕೋಪದಿಂದ. ಧೃತಿ ತಕ್ಷಣ ಸಂತುನ ಕಡೆ ತಿರುಗಿ ಸೌಮ್ಯವಾಗಿ ಆದರೆ ದೃಢವಾಗಿ ಹೇಳಿದ್ಲು, ಬೇಡ ಸಂತು, ಒಬ್ಬ ಹೆಣ್ಣು ಮಗಳು ಈ ಸ್ಥಿತಿಯಲ್ಲಿದ್ದಾಗ ಅವಳ ತಪ್ಪನ್ನು ರಸ್ತೆಯಲ್ಲಿ ಅಥವಾ ಆಫೀಸ್ನಲ್ಲಿ ಚರ್ಚೆ ಮಾಡೋದು ಸರಿಯಲ್ಲ. ಅವಳು ನಮಗೆ ಎಷ್ಟೇ ಕೊಟ್ಟದ್ದು ಮಾಡಿರ್ಬೋದು, ಆದರೆ ಇವತ್ತು ಅವಳ ಆ ಅವಸ್ಥೆ ಬಹಿರಂಗವಾದರೆ ಅವಳ ಇಡೀ ಕುಟುಂಬದ ಗೌರವ ಬೀದಿಗೆ ಬರುತ್ತೆ. ಮಾಧವಿ ಮೇಡಮ್ ಮತ್ತು ಇಂದಿರಾ ಅಜ್ಜಿಯವರ ಮನಸ್ಸಿಗೆ ತೀವ್ರವಾದ ನೋವಾಗುತ್ತೆ. ನಾವಿಲ್ಲಿ ಬರುವಾಗ ರಸ್ತೆಯಲ್ಲಿ ಕಾರು ಕೆಟ್ಟು ಹೋಗಿ ಅವಳಿಗೆ ಹುಷಾರಿಲ್ಲದೆ ಬಿದ್ದಿದ್ಲು ಅಂತಷ್ಟೇ ಶೌರ್ಯ ಸರ್ ಮನೆಗೆ ಹೇಳಬೇಕು, ಅರ್ಥ ಆಯ್ತಾ? ಸಂತು ಧೃತಿಯ ವಿಶಾಲ ಮನಸ್ಸನ್ನು ನೋಡಿ ಸ್ತಬ್ಧನಾದ. ತನ್ನನ್ನು ಇಷ್ಟೊಂದು ಕಾಡಿದ್ದ ಹುಡುಗಿಯ ಕುಟುಂಬದ ಮಾನವನ್ನು ಕಾಪಾಡಲು ನಿಂತಿದ್ದ ಧೃತಿಯ ಪ್ರಬುದ್ಧತೆಗೆ ಅವನ ಮನದಲ್ಲೇ ನಮಸ್ಕರಿಸಿದ್ದ. ಸರಿ ಧೃತಿ ಮೇಡಮ್, ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದ. ಧೃತಿ ಅಮ್ಮನನ್ನು ತನ್ನ ಮನೆ ಬಳಿ ಇರಿಸಿ ಸಂತು ಜೊತೆ ನೇರವಾಗಿ ವರ್ಧನ್ ಮ್ಯಾನ್ಷನ್ ಕಡೆಗೆ ಹೊರಟಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.